ನಮಸ್ಕಾರ ಸರ್. ನಮಸ್ತೆ. ನಾಳೆ ನಡೀತಾ ಇರುವಂಥ ಬೆಳಗಾವಿ 21ರ ಗಾಂಧಿ ಸಮಾವೇಶ ಹಿಂದಿನ ಬಾರಿ ನಡಿಬೇಕಾಗಿತ್ತು. ಆದರೆ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ನಿಧನ ಆಗಿರ್ತಕ್ಕ ಕಾಲದಿಂದ ಕೆಲವೊಂದಿಷ್ಟು ಸಮಯವರೆಗೆ ಇದು ಮುಂದೂಡಲಾಯಿತು. ಈಗ ಈ ಕಾರ್ಯಕ್ರಮ ಎಷ್ಟು ವಿಜೃಂಭಣೆಯಿಂದ ಸಿದ್ಧತೆ ನಡೀತಾ ಇದೆ ಸರ್ ನಾಳೆಯ 21ರ ಕಾರ್ಯಕ್ರಮ? ನೋಡ್ರಿ, ನಾಳೆ ಒಂದು ಇತಿಹಾಸದ ಪುಟಕ್ಕೆ ಒಂದು ಸೇರುವಂಥ ಒಂದು ಅದ್ಭುತವಾದ ದಿನ ಆಗಿದೆ. ಯಾಕೆಂದರೆ ಗಾಂಧಿಯವರು ಬೆಳಗಾಂಗೆ ಬಂದು 100 ವರ್ಷ ಪ್ರಥಮ AICC ಅಧ್ಯಕ್ಷರಾಗಿ ಅಧಿವೇಶನವನ್ನು ನಡೆಸಿಕೊಟ್ಟಂಥ ಸಂದರ್ಭ ಅದು. ಇವತ್ತು ಗಾಂಧಿ ತತ್ವ ಭಾರತಕ್ಕೆ ಬೇಕಾಗಿದೆ. ಇವತ್ತು ಅಂಬೇಡ್ಕರ್ ಅವರ ತತ್ವ ಸಂವಿಧಾನ ಭಾರತಕ್ಕೆ ಅತ್ಯಂತ ಅಮೂಲ್ಯವಾದ ಕೊಡುಗೆ, ಅದು ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ಆದ್ದರಿಂದ ನಾಳೆ ನಡೀತಕ್ಕಂಥ ಒಂದು ಸಂಭ್ರಮ ಏನು, ನಮ್ಮ ನಾಡ ಹಬ್ಬ ಏನು ನಡೀತಾವಲ್ಲ, ಹಂಪಿ ಉತ್ಸವ ಆಗಿರ್ಬೋದು, ಮೈಸೂರು ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಅದಕ್ಕಂತ ಮೀರಿಸುವಂಥ ಒಂದು ಹಬ್ಬವಾಗಿ ಪರಿವರ್ತನೆ ಆಗಿ ಒಂದು ಇತಿಹಾಸದ ಪುಟದಲ್ಲಿ ಅವಿಸ್ಮರಣೀಯ ದಿನವಾಗಿ ಅದು ಇರಲೇಬೇಕು. ಯಾಕೆಂದರೆ ಇತಿಹಾಸವನ್ನು ಬಲ್ಲವನು ಮಾತ್ರ ಇತಿಹಾಸವನ್ನು ರಚಿಸಬಲ್ಲ. ಇತಿಹಾಸ ಇಲ್ಲದೆ ಹೋದರೆ ಇತಿಹಾಸ ಯಾರು ಮಾಡಿದರು, ಯಾರು ಸ್ವಾತಂತ್ರ್ಯ ತಂದು ಕೊಟ್ಟರು, ಈ ದೇಶ ಹೆಂಗೆ ಬೆಳೀತು ಅನ್ನೋದೇ ಗೊತ್ತಾಗಲ್ಲ. ಏನಾರು ಒಂದು ತಪೋಕಲ್ಪಿತ ಒಂದು ಕಥೆಯನ್ನು ಬೇರೆ ಪಕ್ಷದವರು ಅದನ್ನು ಎಣಿಸಿ ಯಾರಪ್ಪ ಎಲೆಕ್ಷನ್ ಯಾರು ಸ್ವಾತಂತ್ರ್ಯ ತಂದು ಕೊಟ್ಟರು ಅಂದರೆ ಯಾರ್ದೋ ಒಬ್ಬರು ಹೆಸರು ಹೇಳಿ ತಪ್ಪು ಕಲ್ಪನೆಗೆ ಈ ಹೊಸ ಪೀಳಿಗೆಯನ್ನು ಎಳೆಯುವಂಥ ಒಂದು ಕೃತ್ಯ ಆಗಬಾರ್ದು. ಅದಕ್ಕಿಂತ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಇಂಥ ಅಧಿವೇಶನಗಳನ್ನು ಮಾಡ್ತದೆ. ಇಂಥದನ್ನು ಎಲ್ಲರೂ ದಯವಿಟ್ಟು ಎಲ್ಲ ಸ್ವಯಂ ಪ್ರೇರಿತರಾಗಿ ಎಲ್ಲ ಜನಗಳು ನಾಳೆ ಬೆಳಗಾವಿಗೆ ಬಂದು ಯಾರಾದರೂ ಕೇಳಿದರೆ ಎಲ್ಲಿ ಅಂತಂದರೆ ನಮ್ಮ ನಡೆ ಬೆಳಗಾಂ ಕಡೆ ಅಂತ ಹೇಳಿ ತಾವು ಬಂದು ಸಮಾವೇಶವನ್ನು ಭಾಳ ಅದ್ಭುತವಾಗಿ ಯಶಸ್ಸನ್ನು ಗೊಳಿಸ್ಬೇಕಂತ ಕೇಳ್ಕೊತಾರೆ. ಓಕೆ, ಥ್ಯಾಂಕ್ ಯು ಸರ್. ನನ್ನ ಕೊನೆ ಪ್ರಶ್ನೆ, 74ರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವೇಳೆ 28ರಲ್ಲಿ ಡಿಲಿಮಿಟೇಷನ್ ಆಗದಂತೆ ಜನರಲ್ ಆಗಿ ಕೊಡಿದ್ರೆ OBCನಿಂದ ನಿಮ್ಗೊಂದು ಅವಕಾಶ ಮಾಡಿಕೊಟ್ರೆ, DK ನಾಯಕರವರ ಪುತ್ರ ಅನ್ನೋದಕ್ಕಿಂತ DK ನಾಯಕರವರ ಫಾಲೋವರ್ಸ್ ಆಗಿ, DK ನಾಯಕರವರ ಬೆಂಬಲದಿಂದ ಆಗಿ, ಅವರು ದಿವಂಗತ ಆದರೂ ಕೂಡ ಆ ವರ್ಚಸ್ಸು, ಆ ಗಾಂಭೀರ್ಯ, ಆ ಗತ್ತು ಇನ್ನೂ ಹೋಗಿಲ್ಲ. ಈ ಕ್ಷೇತ್ರದ ಕೊನೆ MP ಯಾರಂತಿದ್ದಾರೆ? DK ನಾಯಕರ್ ಅಂತಾರೆ. ಅವರನ್ನು ಬಿಟ್ಟರೆ ಮತ್ತೆ ಯಾರು ಆಗ್ಲಿಕ್ಕೆ ಅಸಾಧ್ಯ ಅಂತ ಹೇಳ್ತಕ್ಕಂಥ ಸೋಲಿಗೆ ತಂದಿರತಕ್ಕಂಥ ವಿನೋದ ಸೋಟಿ. ಆದರೆ ಮಂಜುನಾಥ್ ಕುಂದೂರು ಆದರೂ ಕೂಡ ಆಗಲಿಲ್ಲ. ಅಲ್ಲಿಂದ ವೀರಣ್ಣ ಮತ್ತಿಕಟ್ಟಿಯವರು ಕೂಡ ಆಗಲಿಲ್ಲ. BR ಪಾಟೀಲ್ ಅವ್ರಿಗೂ ಕೂಡ ಕೊಟ್ಟರು ಆಗಲಿಲ್ಲ. ವಿನಯ್ ಕುಲಕರ್ಣಿ ಅವರು ಕೂಡ ಆಗಲಿಲ್ಲ. ಅದು ಮಾಡಿರ್ತಕ್ಕಂಥ ವಿನೋದ ಸೂಟಿ ಅಂತ ಎಲ್ಲರೂ ಕೂಡ ಅಂತಾರೆ. ಅದೇ ರೀತಿಯಾಗಿ 74ರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮಗೊಂದು ವಿಧಾನಸಭೆ ಚುನಾವಣೆಗೆ ಜನರಲ್ ಆಗದಂತೆ, ರಿಸರ್ವ್ ಆಗದಂತೆ ಜನರಲ್ ಆಗಿ ಉಳಿದ್ರೆ ನಿಮ್ಗೊಂದು ಅವಕಾಶ ಸಿಕ್ಕಿದ್ರೆ ಅಲ್ಲಿ ಬೆಲ್ಲದವರಿಗೆ ಮನೆಗೆ ಕಳಿಸೋದು ಎಷ್ಟು ಖಚಿತ, ಗೆಲುವು ಎಷ್ಟು ಸತ್ಯ ಸರ್? ನೋಡ್ರಿ, ನಾನು ರಿಲೇಷನ್ ಆಗಿ ಮಾತನಾಡ್ತಾ ಇಲ್ಲ, ಫಾಲೋವರ್ಸ್ ಆಗಿ ಮಾತನಾಡ್ತಾ ಇದ್ದಾರೆ. ನಾನು ಸಹ ಯಾವತ್ತು ನಾಯಕರ್ ಸಾಹೇಬ್ರ ಒಂದು ರಿಲೇಷನ್ ಸಂಬಂಧವನ್ನು ಉಪಯೋಗ ಮಾಡ್ಕೊಂಡಿಲ್ಲ. ಇವತ್ತು ನೀವು ನೋಡಿರ್ಬೋದು, ಪ್ರಹ್ಲಾದ್ ಜೋಶಿ ಅವರು ಎಷ್ಟು ಕೇಂದ್ರ ಸಚಿವರು, ಅವರು ಒಬ್ಬ ಸಾಮಾನ್ಯ ಕುಟುಂಬದಂತ ಬಂದಂಥ ವಿನೋದ ಸೂಟಿಯವರು ಅವರನ್ನು ಸೋಲಿನ ಅಂಚಿಗೆ ತಂದುಬಿಟ್ಟಿದ್ರು ಆಲ್ರೆಡಿ. ಇನ್ನೊಂದು ಸ್ವಲ್ಪ ನಮ್ಮ ಸಂತೋಷ್ ಲಾಡ್ ಅವರ ಕಲಗಟ್ಟಿ ಕ್ಷೇತ್ರ, ಆಮೇಲೆ ಇಲ್ಲೇ ನಮ್ಮ ನಾಯಕರಾದಂಥ ವಿನಯ್ ಕುಲಕರ್ಣಿ ಅವ್ರ ಕ್ಷೇತ್ರದ ಸ್ವಲ್ಪ ಏನಾದರೂ ಬದಲಾವಣೆ ಮಾಡಿ ಆಗಿದ್ದರೆ ಅವರಿಗೆಲ್ಲವೂ ಶತಸಿದ್ಧ. ಅವ್ರು ಮತ್ತು ಬ್ಯಾಕ್ಗ್ರೌಂಡ್ ಇಲ್ಲ ಅವರಿಗೆ, ವಿನೋದ ಸೂಟಿ ಅವರಿಗೆ. ಕಾಂಗ್ರೆಸ್ನಿಂದ ಮೇಲೆ ಬಂದಂಥ ಒಬ್ಬ ಯುವಕ, ಶ್ರಮಜೀವಿಯಾಗಿ ಬಂದಂಥ ಒಬ್ಬ ಯುವಕ. ಎಲ್ಲರ ಅವ್ರು ನಡೆದುಡಿ ನೋಡಿರಿ, ಎಲ್ಲರ ಹತ್ರನೂ ಅವರು ಅಣ್ಣ ತಮ್ಮ ಅನ್ಕೊಂತಾನೆ ಬಂದಿದ್ದಾರೆ. ಅದೇ ಥರ ಅವ್ರು ಯಾವ ಥರ ಲೋ ಪ್ರೊಫೈಲಾಗಿ ಮೇಂಟೈನ್ ಮಾಡ್ತಾರೆ, ಅದೇ ಥರ ಸಹ ನಾನು ಸಹ ಯಾರ ವಿರೋಧವನ್ನು ಕಟ್ಕೊಂಡಿಲ್ಲ ಇಲ್ಲಿ ತನಕ. ಯಾರ ವಿರೋಧವಾಗಿ ಪಕ್ಷದಲ್ಲಿ ನಾವು ವಿರೋಧವಾಗಿ ಹೋಗಿಲ್ಲ. ಆದ್ದರಿಂದ ಎಲ್ಲರೂ ಸಹ ನನಗೆ ಸಪೋರ್ಟ್ ಮಾಡ್ತಾರೆ. ಈಗ ನನಗೇನೋ ಟಿಕೆಟ್ ಕೊಟ್ಟಿದ್ದೆ ಆದರೆ ಪ್ರತಿಯೊಬ್ಬರೂ ಸಹ ನನಗೆ ಕಾರ್ಯಕರ್ತರಾದಿಯಾಗಿ ಜನಗಳ ಸೇವೆಯನ್ನು ಆಗಿನೇ ಮಾಡ್ಕೊಂತ ಬಂದೀನಿ. ಅವ್ರು ಕೇಳದೇ ಇದ್ರೂ ನಾವು ಹೋಗಿ ಸಹಾಯ ಮಾಡ್ತೀವಿ. ಕಾರ್ಪೊರೇಷನಲ್ಲಿ ನಮಗೆ ಪರಿಚಯ ಇರೋದ್ರಿಂದ ಪ್ರತಿಯೊಂದು ಅದು ಹಂದಿ ಸತ್ರೂ ಕೆಲಸ ಮಾಡಿಸ್ತೀವಿ, ಟ್ಯೂಬ್ಲೈಟ್ ಹೋದ್ರೂ ನಮಗೆ ಹೇಳ್ತಾರೆ ನಮ್ಮ ವಾರ್ಡ್ಗಳಲ್ಲಿ. ಆಮೇಲೆ ಕೆಲವೊಂದು CC, ನಾನು ಇಂಜಿನಿಯರ್ ಆಗಿರೋದಕ್ಕಿಂತ ಪರ್ಮಿಷನ್ಗಳನ್ನು ಸಹ ನಾನು ಕೆಲವೊಬ್ಬರಿಗೆ ಎಲ್ಲರಿಗೂ ಫ್ರೀ ಮಾಡಿಕೊಟ್ಟಿದ್ದೀನಿ. ಕಂಪ್ಲೀಷನ್ ಸರ್ಟಿಫಿಕೇಟ್ ಸದ್ಯಕ್ಕೆ ಫ್ರೀ ಮಾಡಿಕೊಡ್ತಿದ್ದೀನಿ.
ಇಂಥ ಹಲವಾರು ವಿಷಯಗಳು, ಕೆಲವೊಂದು ಟೆಕ್ನಿಕಲ್ ಪಾಯಿಂಟ್ಗಳು ನಮ್ಮ ಹತ್ರ ಬಂದು ಕೇಳ್ತಾರೆ. ಅವ್ರನ್ನೆಲ್ಲ ನಾವೇ ಕರ್ಕೊಂಡು ಹೋಗಿ ಅವರ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ. ಆಮೇಲೆ ನಾನು ಕೆಲಸ ಮಾಡಿದ್ದು ಎಲ್ಲ ಟಚ್ ಇದೆ ನನಗೆ, ಎಲ್ಲ ಸ್ಲಮ್ಗಳಲ್ಲಿ ನಾನು ಅವ್ರ ಜೊತೆಗೆ ಸಂಬಂಧವನ್ನು ಸ್ಲಮ್ನಲ್ಲಿ ಬೆಳೆಸಿದ್ದೀನಿ, ಮನೆ ಕಟ್ಟಿಕೊಟ್ಟು. ಹೀಗಾಗಿ 100% ಈ ಸಲ ಜನಗಳು ಬದಲಾವಣೆಯನ್ನು ಬಯಸ್ತಾರೆ. ಬದಲಾವಣೆಗೆ ಒಳಗಾಗಿ ನಮ್ಮಂಥರಿಗೆ ಯುವಕರಿಗೆ ಓಟನ್ನು ಕೊಡ್ತಾರೆ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ.